ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಶುಕ್ರವಾರದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಡ್ರಿಂಕ್ ಆಗಲಿ ಸ್ಮೂತಿ ಆಗಲಿ ಮಾಡತ್ತಿಲ್ಲ. ಇವತ್ತು ನಾನು ಮಾಡತ್ತಿರೋದು ಮೈಸೂರು ಬಜ್ಜಿ ಎತ್ತಂದ ಹಂಗನ ಬಟಾಟಿ ಬಾಜಿ ಅಂದರೆ ಕುದಿಸ್ಲಾರ್ದ ಯಾವ ಥರ ಮಾಡ್ಬೇಕನ್ನೋದು ಹೇಳ್ಕೊಡ್ತೇನೆ ನಾನೀಗ. ಅದಕ್ಕೆ ತೊಗೊಂಡನಿ ಒಂದು 4 ಬಟಾಟೊ ಮತ್ತು 2 ಈರುಳ್ಳಿ, 2 ದೊಣ್ಣೆ ಮೆಣಸಿನ್ಕಾಯಿ. ಅದಕ್ಕೆ ಮಸಾಲೆ ಅದು ತೊಗೋಬೇಕು. ನಾನು ನಿಮ್ಗೆ ಹಾಕುವಾಗ ತೋರಿಸ್ಕೊಡ್ತೀನಿ. ಇವಾಗ ನಾನು ಮೈಸೂರು ಬಜ್ಜಿ ಮಾಡ್ಕೋಕ್ಕ ಏನೇನು ತೊಗೋಬೇಕಂತ ಹೇಳ್ತೇನೆ. ಈಗ ನಾನು 2 ಬಟ್ಲ ಮೈದಾ ಹಿಟ್ಟು ತೊಗೊಂಡೀನಿ. ಮೈದಾ ಹಿಟ್ಟಿಗೆ ನಾನೀಗ ಮೊಸರು ಹಾಕೋತೀನಿ. ಇದಕ್ಕೆ ನಾನಿಲ್ಲಿ ಒಂದು ಬಟ್ಲ ಮೊಸರು ಹಾಕೋತೀನಿ. ಒಂದು ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ, 1 ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಜೀರಿಗೆ. ನಾವಿಲ್ಲಿ ಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿರೋದು ಹಾಕತ್ತೀನಿ. ಕಟ್ ಮಾಡಿ ಕೂಡ ಹಾಕೋಬೋದು. ಇದಕ್ಕೆ ಈಗ 1 ಗ್ಲಾಸ್ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಎಲ್ಲನೂ ಈ ಥರ ಕೈಲೇನ ಕಲಿಸ್ಕೋಬೇಕು. ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಎಣ್ಣೆನ ತೊಗೊಂಡೀನಿ. ಈ ಥರ ಕಲಿಸ್ಕೋಬೇಕು. ಭಾಳ ಗಟ್ಟಿ ಇರಬಾರ್ದು, ಭಾಳ ಅಳ್ಕೋ ಇರಬಾರ್ದು. ನಮಗೆ ಸ್ವೀಟ್ ಬೇಕಾದ್ರೆ ಸ್ವೀಟ್ನೂ ಹಾಕ್ಕೋಬೋದು. ಇದಕ್ಕೆ ತರಿ ಬೇಕಾತಂದ್ರೆ ರವಾನೂ ಹಾಕ್ಕೋಬೋದು. ನನಗೆ ಸಾಫ್ಟ್ ಬೇಕಂತ ಹೇಳಿ ನಾನು ರವೆ ಹಾಕ್ಕೊಂಡಿಲ್ಲ. ಇದು ಇವಾಗ ಆಗೈತಿ. 10 ನಿಮಿಷ ಬಿಡ್ಬೇಕು ಇದನ್ನು. ಅದನ್ನು ಆ ಕಡೆ ಸೈಡ್ ಇಟ್ಕೊಂಡು ಈಗ ನಾನು ಬಟಾಟಿ ಬಾಜಿಗೆ ಒಂದು ರೆಡಿ ಮಾಡ್ಕೊಳ್ತೇನೆ. ಈಗ ಒಂದು ಕ್ರೀಮ್ ಅಂತ ಹೇಳ್ಬೋದು, ಡ್ರೆಸ್ಸಿಂಗ್ ಅಂತ ಹೇಳ್ಬೋದು. ನಾನು ಮೊಸರು ಹಾಕಿ ಮಾಡ್ಕೊಳ್ತೇನೆ. ಇದಕ್ಕೆ ಇಷ್ಟು ಮೊಸರು ತೊಗೊಂಡೇನಿ. ಇದಕ್ಕೀಗ 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರ, ಹಂಗನ ಅರ್ಧ ಸ್ಪೂನ್ ಉಪ್ಪು ಹಾಕಿ ಈ ಥರ ಒಂದು ಕಡಿ ಮಾಡ್ಕೊತೀನಿ. ನಾವೀಗ ಈ ಥರ ಬರಬೇಕು. ಇದೀಗ ಆಗೈತಿ. ಒಂದು ಸೈಡ್ ಇಟ್ಟು ಒಂದು ಕಡಾಂಗಿಗೆ ಬಟಾಟನ ಹುರ್ಕೊತೀನಿ. ಈಗ ಇದಕ್ಕೆ ಬಟಾಟೆ ಹಾಕ್ಕೋಬೇಕು. ನಾನು ಅದನ್ನು ಕಟ್ ಮಾಡಿಟ್ಕೊಂಡೇನೆ. ಇದೆಲ್ಲ ಎಣ್ಣೆ ಹಾಕಿ ಹುರ್ಕೋಬೇಕು. ಈಗ ನಾ 2 ದೊಣ್ಣೆ ಮೆಣಸಿನ್ಕಾಯಿ ಕಟ್ ಮಾಡಿಲ್ಲ, ಅದ್ರ ಜೊತೆನ ಹುರ್ಕೋಬೇಕು. ಅದನ್ನು ನಾನೀಗ ಅದನ್ನು ಹಾಕೋತೀನಿ. ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಒಂದು 2 ನಿಮಿಷ ನಾನು ಈ ಥರ ಇದನ್ನು ಹುರ್ಕೊಂಡು ತಕ್ಕೊಂಡೀನಿ. ಇದೀಗ ಆಗೈತಿ. ಇದನ್ನೀಗ ಒಂದು ತಾಟಿಗೆ ತೆಗೆದುಬಿಟ್ಟು ನಾನು ಚಟ್ನಿಗೆ ರೆಡಿ ಮಾಡ್ಕೊತೀನಿ. ಇದ್ರ ಒಳಗನ ನಾನು ಪುಟಾಣಿ ಹುರ್ಕೋತೀನಿ. 1 ಬೌಲ್ ಆಗುವಷ್ಟು ಪುಟಾಣಿ ತೊಗೊಂಡೀನಿ. ಹಂಗನ 1 ಬೌಲ್ ಆಗುವಷ್ಟು ಶೇಂಗಾನು ತೊಗೊಂಡೀನಿ. ಅದ್ರ ಜೊತೆಗೆ ನಾನು ಏನೈತಿ ಒಂದಿಷ್ಟು ಉಳ್ಳಾಗಡ್ಡಿನೂ ಹಾಕತ್ತೀನಿ. ಇದೀಗ ಆಗೈತಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು. ಇದಕ್ಕೆ ನಾನೀಗ ಜೀರಿಗೆ ಹಂಗೆ ಉಪ್ಪು ಹಾಕೊಂಡು ಮಿಕ್ಸಿಗೆ ಹಾಕೋತೀನಿ. ಇದಕ್ಕೀಗ ಒಂದಿಟ್ಟು ಕೊತ್ತಂಬರಿ ಐತ್ಲೆ ಅದನ್ನ ಹಾಕೋಬೇಕು. ಇದಕ್ಕೊಂದು ಅರ್ಧ ಸ್ಪೂನ್ ಉಪ್ಪು ಹಾಕತ್ತೀನಿ. ನಾನು ಇದಕ್ಕೊಂದು 4 ಮೆಣಸಿನ್ಕಾಯಿ ಹಾಕತ್ತೀನಿ. ಈಗ 1 ಸ್ಪೂನ್ ಜೀರಿಗೆ. ನಾನು ಹುಳಿ ಬೇಕಂತ ಇಷ್ಟು ಹುಂಚಿ ಹಾಕತ್ತೀನಿ. ನೀವು ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಇದಕ್ಕೆ ಒಂದು 4 ಹೆಸರು ಬೆಳ್ಳುಳ್ಳಿನೂ ಹಾಕತ್ತೀನಿ. ಭಾಜಿ ಮಾಡತ್ತೀನಿ. ಅದಕ್ಕೆ ಈಗ 2 ಸ್ಪೂನ್ ಎಣ್ಣೆ ಹಾಕತ್ತೀನಿ. ಈ ಥರ ಹಾಕ್ಕೊಂಡು ಏನೈತಿ ನಾನು ಉಳ್ಳಾಗಡ್ಡಿನ ಹಾಕೋತೀನಿ. ಈಗ ಇದಕ್ಕೀಗ ಒಂದು ಸ್ವಲ್ಪ ಖಾರ ಹಾಕೋತೀನಿ. ನಾನು ಒಗ್ಗರ್ನಿಗೆ ಒಂದು ಅರ್ಧ ಟೊಮ್ಯಾಟೊ. ಈಗ ಇದನ್ನೇನು ಕ್ರೀಮ್ ಮಾಡಿ ಇಟ್ಕೊಂಡಲ್ಲ ಅದನ್ನು ಹಾಕ್ಕೋಬೇಕು. ಎರಡು ನಿಮಿಷ ಕುದಿಬೇಕು. ಅದಾಗಂತಲೇ ಅದನ್ನೇನು ಮಾಡ್ಕೊಂಡು ಎಲ್ಲ ಬಟಾಟೆ ಅದನ್ನ ಹಾಕ್ಕೋಬೇಕು. ಇದೀಗ ಆಗೈತಿ. ಇದನ್ನೇನು ಮಾಡಿ ಇಟ್ಕೊಂಡೆಲ್ಲ ಬಟಾಟೋನ ಇದನ್ನು ಹಾಕತ್ತೀನಿ ನನಗೆ. ಇದೀಗ ಆಗೈತಿ. ಇನ್ನೊಂದು 5 ನಿಮಿಷ ಮಾಡಿಟ್ಕೋಬೇಕು. ನಾನೀಗ ಬಜ್ಜಿ ಮಾಡ್ತೀನಿ.
ಇದು ಈಗ ಆಗೈತಿ, ಎಣ್ಣೆ ಕಾದೈತಿ. ನಾನೀಗ ಮೈಸೂರು ಬಜ್ಜಿನ ಯಾವ ಥರ ಹಾಕೋದಂತ ಹೇಳ್ತೀನಿ. ಈ ಥರ ಹಾಕೊಳ್ಳಿ. ಸ್ವಲ್ಪ ಆಳಕ್ಕಾಗೈತಿ ಇದು ಹಿಟ್ಟು, ಆದರೂ ಹಂಗೆ ಹಾಕೋತೀನಿ. ಈ ಥರ ಬಿಡಬೇಕು, ಸಣ್ಣ ಸಣ್ಣನ ಬಿಡಬೇಕು, ಅವಲ್ಲಿ ದೊಡ್ಡದಾಗಿಬಿಡ್ತೈತಿ, ಉಬ್ಬುತ್ತಾವಲ್ಲ ನೋಡಿರಿ. ಈ ಥರ ಹಾಕ್ಕೋಬೇಕು, ಏನೂ ಆಗೋದಿಲ್ಲ, ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರ್ತೈತಿ ನೋಡಿರಿ. ಎಷ್ಟು ಚಂದ ಅಂದ್ರೆ ಮಸ್ತ್ ಬೆಳಗಿನ ನಾಷ್ಟ ಅಂದ್ರೆ ಸೂಪರ್ ಆಗಿರ್ತೈತೆ ಅಂತಲೇ ಹೇಳ್ಬೋದು. ಯಾವ ಥರ ಬರ್ತೈತೆ ಅಂತ ನನಗೆ ತೋರಿಸ್ತೀನಿ. ಎಷ್ಟು ಚಂದ ಬರತೈತೆ ಅಂದ್ರೆ ಅದೇನು ಹೇಳುವಾಗಿಲ್ಲ ನೋಡ್ರಿ. ಎಷ್ಟು ಚೆನ್ನಾಗೈತೆಲ್ಲ, ಸೂಪರಾಗಿ ಬಂದೈತಿ. ಈ ಥರ ಒಂದು ಬೆಳಗಿನ ನಾಷ್ಟನ ನಾನು ರೆಡಿ ಮಾಡ್ಕೊತೀನಿ ನೋಡ್ರಿ. ಯಾವ ಥರ ಬಂದೈತೆಲ್ಲ, ಚಂದ ಬಂದಲ್ಲ. ಒಂದು 2-3 ಕೆಟ್ಟವು, ಒಂದು ಇಲ್ಲಿ ಈಟಾಗಿತ್ತು ನೋಡಿದ ಎಷ್ಟು ಚಂದ. ಈ ಥರ ಮೈಸೂರು ಬಜ್ಜಿನ ರೆಡಿ ಮಾಡ್ಕೊಂಡನಿ. ಇಲ್ಲಿ ನಾನೀಗ ಕಾಯಿ ಚಟ್ನಿ ಒಂದು ಮಾಡೀನಿ. ಇದು ಬೋಂಡಾ ಜೊತೆ ಎಲ್ಲ ಚಲೋ ಇರೋಂಗಿಲ್ಲ, ಆದ್ರೂ ಸರ್ವಿಂಗ್ ಮಾಡ್ಕೊಂಡನಿ ಅಷ್ಟ ನಿಮಗೆ ತೋರಿಸೋ ಸಂಬಂಧ. ಇದು ಹೆಂಗೈತೆಲ್ಲ, ಮೈಸೂರು ಬಜ್ಜಿ, ಬೋಂಡಾ ಅಂತಲೂ ಕರೀತಾರೆ, ಮೈಸೂರು ಬಜ್ಜಿ ಅಂತಲೂ ಕರೀತಾರೆ. ಈ ಥರ ಮಾಡೀನಿ ಇವತ್ತು ನಾಷ್ಟಕ್ಕೆ ನೋಡಿರಿ. ಒಂದ್ಸಲ ಚಲೋ ಬಂದೈತಲ್ಲ. ಚಲೋ ಬಂದಿತ್ತಂದ್ರೆ ಓಕೆ. ಹಾಗೇ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದ ನೋಡತ್ತಾರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್.